ನಮಸ್ಕಾರ. ನಿನ್ನೆಯ ಕ್ಷೇತ್ರ ಭೇಟಿಯಲ್ಲಿ ಈ ಒಂದು ಸಮಸ್ಯೆ ನನಗೆ ಚನ್ನರಾಯಪಟ್ಟಣದಲ್ಲಿ ಕಂಡಿದೆ. ಅದರ ಬಗ್ಗೆ ಈ ವಿಡಿಯೋ. ಇವರು ನಮ್ಮ ಭೀಮಾ ನಾಯಕ್ ಅಂತ ಸುಮಾರು 14 ಎಕರೆನಲ್ಲಿ ಈ ವರ್ಷ ಶುಂಠಿ ಕೃಷಿ ಮಾಡಿದ್ದಾರೆ. ಒಂದು 7 ಎಕರೆ ತೆಂಗಿನ ತೋಟದಲ್ಲಿದೆ, ಇನ್ನೊಂದು 6ರಿಂದ 7 ಎಕರೆ ಓಪನ್ ಫೀಲ್ಡಲ್ಲಿದೆ. ಸೊ ಹಾಗಾಗಿ ಈ ತೆಂಗಿನ ತೋಟದಲ್ಲಿ ನಮಗೆ ಹೆಚ್ಚಿಗೆ ಸಮಸ್ಯೆ ಕಂಡು ಬಂದಿಲ್ಲ. ಸದ್ಯದ ಈಗ 3 ತಿಂಗಳದ ಬೆಳೆ ಯಾವುದೇ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಿಲ್ಲ. ಆದರೆ ಓಪನ್ ಫೀಲ್ಡಲ್ಲಿ ನಮಗೆ ಈ ವಿಪರೀತವಾದ ಲಘು ಪೋಷಕಾಂಶಗಳ ಒಂದು ಕೊರತೆಯ ಲಕ್ಷಣಗಳು ಕಂಡು ಬರ್ತಾ ಇದೆ. ಎರಡರದ್ದು ಕೂಡ ಮಣ್ಣಿನ ಪರೀಕ್ಷಾ ವರದಿ ಇದೆ. ಸೊ ಈ ಎರಡು ವಿಚಾರಗಳನ್ನು, ಈ ಎರಡು ಒಂದು ಸಿಚುವೇಶನ್ನು, ಸೊ ಒಂದೇ ಜಾಗದಲ್ಲಿ ತೋಟದ ಒಳಗಡೆ ಇರತಕ್ಕಂಥ ಶುಂಠಿನಲ್ಲಿ ಕೊರತೆಗಳು ಕಂಡಿಲ್ಲ, ಓಪನ್ ಫೀಲ್ಡ್ ಏನಿದೆ ಅಲ್ಲಿ ಕೊರತೆಗಳು ಕಂಡಿದೆ. ಸೊ ಅದರ ಕುರಿತಾಗಿ ಒಂದಷ್ಟು ಭೇಟಿಯ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲ ಪ್ಲ್ಯಾನಿಂಗ್ ಯೋಜನೆಯ ಹೊರತಾಗಿಯೂ ಕೂಡ ಒಂದಷ್ಟು ಸಮಸ್ಯೆಗಳು ಕ್ಷೇತ್ರದಲ್ಲಿ ಉಂಟಾಗ್ತವೆ. ಅದಕ್ಕೆ ನಾನಾ ಕಾರಣಗಳಿರ್ತವೆ. ನಾವು ಸರಿಯಾಗಿ ಆ ಒಂದು ಭೂಮಿಯನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದಕ್ಕೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗುತ್ತೆ. ಆಗ ನಮಗೆ ಒಂದಷ್ಟು ಒಳಗಳು ಗೊತ್ತಾಗುತ್ತೆ. ನಾನು ಇದೇ ಮೊದಲೇ ಭೇಟಿ ಈ ಫೀಲ್ಡಿಗೆ. ಸೊ ಅವರು ಫೋನ್ ಮೂಲಕ ಅಥವಾ ಫೋಟೋಗಳ ಮೂಲಕ ನನಗೆ ವಿಚಾರಗಳನ್ನ ಆಗಾಗ್ಗೆ ತಿಳಿಸ್ತಾ ಇದ್ದರೂ ಕೂಡ ನನಗೆ ಕ್ಷೇತ್ರ ಭೇಟಿಯಲ್ಲಿ ಏನು ನನಗೆ ಅಲ್ಲಿನ ನೈಜ ಸಮಸ್ಯೆ ಇದೆ ಅನ್ನೋದು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಫೀಲ್ಡಲ್ಲಿ ನಾನೇನು ಓಪನ್ ಫೀಲ್ಡ್ ಅಂತ ಹೇಳಿದ್ನಲ್ಲ, ಈ ರೀತಿಯ ಸಮಸ್ಯೆಗಳು ನನಗೆ ಪ್ರಮುಖವಾಗಿ ಜಿಂಕು, ಸತು ಮತ್ತು ಒಂದು ಸ್ವಲ್ಪ ಈ ಕಬ್ಬಿಣದ ಕೊರತೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಇದರ ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟು ನೋಡಿದಾಗ ಖಂಡಿತವಾಗಲೂ ಫಾಸ್ಫರಸ್ ಅಂಶ ತುಂಬ ಹೆಚ್ಚಾಗಿದೆ. ಸುಮಾರು ನಮಗೆ 110 kgಯಷ್ಟು ಹೆಕ್ಟೇರಿಗೆ ಫಾಸ್ಫರಸ್ ಇದೆ. ಅದು ನಮಗೆ ಒಂದು 25ರಿಂದ 50 kg ಇರಬೇಕು ಹೆಕ್ಟೇರಿಗೆ. ಈ ರಂಜಕ ಹೆಚ್ಚಾದಾಗ ಏನೇನು ಆಗ್ಬೋದು ಅನ್ನೋದು ನನ್ನ ಪುಸ್ತಕದಲ್ಲಾಗಲಿ ನನ್ನ ಹಳೆಯ ವಿಡಿಯೋಗಳಲ್ಲಾಗಲಿ ನಾನು ತಿಳಿಸಿರ್ತೇನೆ. ಸೊ ಹಂಗಾಗಿ ಎರಡೂ ಕೂಡ ಸಮಸ್ಯೆಗಳು ನಮಗೆ ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದಕ್ಕೆ ಅವರಿಗೊಂದು ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೀನಿ ತತ್ಕ್ಷಣಕ್ಕೆ. ಕೆಲವನ್ನು ನಾವು ಡ್ರೆಂಚಿಂಗ್ ರೂಪದಲ್ಲಿ, ಕೆಲವನ್ನು ಸಿಂಪರಣೆ ರೂಪದಲ್ಲಿ ಅವರಿಗೆ ನಾನು ಈಗಾಗಲೇ ನಿನ್ನೆಯ ಭೇಟಿ ನಂತರ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಹೇಳಿದ್ದೀನಿ. ನಮ್ಮ ಒಂದು ಪ್ರೊಫೆಷ್ನಲ್ ವಾಟ್ಸಪ್ ಗ್ರೂಪ್ ಒಂದಿದೆ, ಹಾರ್ಟಿಕಲ್ಚರ್ ಸೊಲ್ಯೂಷನ್ ಅಂತ. ಅಲ್ಲೂ ಕೂಡ ತಜ್ಞರಿಗೆ ಈ ಸಮಸ್ಯೆಗಳನ್ನು ಪೋಸ್ಟ್ ಮಾಡಿದ್ದೀನಿ. ಒಂದಷ್ಟು ಭಿನ್ನಾಭಿಪ್ರಾಯಗಳು ಉದ್ಭವ ಆಗಿದೆ. ಆದರೆ ನಾನು ಸುಮಾರು 10-12 ವರ್ಷಗಳಿಂದ ಕ್ಷೇತ್ರಗಳನ್ನು ಭೇಟಿ ಮಾಡಿ ಒಂದಷ್ಟು ವೈಜ್ಞಾನಿಕ ಅಧ್ಯಯನ ಮತ್ತು ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಈ ಶುಂಠಿಯಲ್ಲಿ ಮಾಡಿರೋದ್ರಿಂದ ಸೊ ನನ್ನ ಒಂದು ಬಲವಾದ ಅನಿಸಿಕೆ, ಅಭಿಪ್ರಾಯ ಈ ನಿಟ್ಟಿನಲ್ಲಿ ಏನಿದೆ ಅನ್ನೋದನ್ನ ನಾನು ದಾಖಲಿಸಿದ್ದೇನೆ. ಸೊ ಇನ್ನು 1 ತಿಂಗಳು ಅವಧಿನಲ್ಲಿ ಈ ಸಮಸ್ಯೆನ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದಾಗಿ ಕೂಡ ಒಂದು ಕಮಿಟ್ಮೆಂಟು ಅಥವಾ ಅದೊಂದು ಚಾಲೆಂಜಾಗಿ ಕೂಡ ತೊಗೊಂಡಿದ್ದೀನಿ. ಸೊ ಇದು ಸದ್ಯದ ಭೀಮಾ ನಾಯಕರ ಸಮಸ್ಯೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಎಲ್ಲ ಈ ರೀತಿ ಆಗಿದೆ. ಇಲ್ಲಿ ಜಿಂಕ್ ಡಿಫಿಷಿಯನ್ಸಿ ಇದು. ಈ ಸಾಯಿಲ್ದು ಅನಾಲಿಸಿಸ್ ಮಾಡಿದಾಗ ನಮಗೆ ಜಿಂಕ್ 0.27 ppm ಇದೆ. ಇಟ್ಸ್ ವೆರಿ ಲೋ ಅಗೇನ್ಸ್ಟ್ ದ ನಾರ್ಮಲ್. ಸೊ ನಾರ್ಮಲ್ ವಿಲ್ ಬಿ ರಿಯರ್ಲಿ 0.6 to 0.8 ppm. ಸೊ ಇಲ್ಲೆಲ್ಲ ಹಿಂಗಾಗಿದೆ ನೋಡಿ. ಟಿಪಿಕಲ್ ಜಿಂಕ್ ಡಿಫಿಷಿಯನ್ಸಿ. ಅದರ ಜೊತೆಗೆ ವಿ ಕ್ಯಾನ್ ಸಿ ದ ಲೀಫ್ ಸ್ಪಾಟು ಶುರುವಾಗಿದೆ. This patch, and interestingly the organic matter is low here, nitrogen is low, potassium is low, phosphorus is very high. phosphorus ಎಷ್ಟಿದೆ ನಾಯಕರೇ ಇದ್ರದ್ದು? 110 kg ಇದೆ ಅಲ್ಲ, 110 kg ಇದೆ ಹೆಕ್ಟೇರ್ಗೆ ಇದು, ವಿಚ್ ಈಸ್ ವೆರಿ ಹೈ. ಸೊ
22 to 56 kg ನಾರ್ಮಲ್ ಇರುತ್ತೆ, 110 kg. ಇದು ನಾಟ್ ಬಿಕಾಸ್ ಆಫ್ ಡೆಫಿಷಿಯನ್ಸಿ ಐ ಸಪೋಸ್. ಅಫ್ಕೋರ್ಸ್ ಜಿಂಕು ಕಡಿಮೆ ಇದೆ ಬಿಡಿ, ಮತ್ತು ದ ಎಕ್ಸಸ್ ಫಾಸ್ಫರಸ್ ದಟ್ ಈಸ್ ಆಲ್ಸೋ ಪ್ಲೇಯಿಂಗ್ ಕೀ ರೋಲ್ ಇನ್ ಮ್ಯಾನಿಫೆಸ್ಟೇಷನ್ ಆಫ್ ದಿಸ್ ಸಿಂಪ್ಟಮ್. ದಿಸ್ ಇಸ್ ದ ಇಶ್ಯೂ. ಇದು ಇಲ್ಲಿ ಚನ್ನರಾಯಪಟ್ಟಣದಲ್ಲಿ, ಯಾವ ಊರಿದು? ಜಕ್ಕಳ್ಳಿ ಅಂತ, ಜಕ್ಕುವಳ್ಳಿ ಅಂತ ಗ್ರಾಮ, ನಮ್ಮ ಭೀಮಾ ನಾಯಕರವ್ರ ತೋಟ. ಈ ಕಡೆ ತೆಂಗಿನ ತೋಟದಲ್ಲೂ ಶುಂಠಿ ಹಾಕಿದ್ದಾರೆ, ಅಲ್ಲಿ ಚೆನ್ನಾಗಿದೆ ಶುಂಠಿ. ಅಫ್ಕೋರ್ಸ್ ಇದು ಸ್ವಲ್ಪ ಮಾರ್ಚಲ್ಲಿ ಹಾಕಿದ್ರಿಂದ, ಇದು ಮಾರ್ಚಲ್ಲ, ಮಾರ್ಚಲ್ಲಿ ಹಾಕಿದ್ರಿಂದ ಒಂದು 2 ತಿಂಗಳು ಮಳೆ ಇಲ್ಲ, ಸ್ವಲ್ಪ ವಾಟರ್ ಸ್ಟ್ರೆಸ್ಸು ಆಗಿದೆ. ಸೊ ದೀಸ್ ವರ್ ದ ಇಶ್ಯೂಸ್. ಸೊ ದಿಸ್ ಈಸ್ ವೆರಿ ಎವಿಡೆಂಟ್. ಲೋ ಜಿಂಕ್ ಇನ್ ದ ಸಾಯಿಲ್, ಮತ್ತು ಕಡಿಮೆ ಆರ್ಗ್ಯಾನಿಕ್ ಸಾವಯವ ಇಂಗಾಲ ಕಡಿಮೆ ಇದೆ, ನೈಟ್ರೋಜನ್ನು ಕಡಿಮೆ ಇದೆ, ಫಾಸ್ಫರಸ್ ಜಾಸ್ತಿ ಇದೆ. ಸೊ ಇದನ್ನು ನಾವು ಫಾಸ್ಫರಸ್ ಇಂಡ್ಯೂಸ್ಡ್ ಜಿಂಕ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ಸೊ ಈಗ ಎಲೆ ಚುಕ್ಕೆ ರೋಗ ಶುರುವಾಗಿದೆ. ಥ್ಯಾಂಕ್ ಯು. ಸೊ ಅವ್ರದ್ದೇನೆ ಫೀಲ್ಡು, ಇದು ತೋಟದೊಳಗಡೆ ಇದೆ. ಇದ್ರದ್ದು ಸಾಯಿಲ್ದು ನೋಡಿದಾಗ ನಮಗೆ ಫಾಸ್ಫರಸ್ ತುಂಬ ಕಡಿಮೆ ಇದೆ ಇಲ್ಲಿ, ಅಂದರೆ ಕಡಿಮೆ ಇನ್ ದ ಸೆನ್ಸ್ ಆಪ್ಟಿಮಮ್ ಇದೆ. 28 kg per hectare ಇದೆ, ಇಲ್ಲಿ 110 kg per hectare ಇದೆ. ಸೊ ಹೈ ಫಾಸ್ಫರಸ್ಸು ನಿಮಗೆ ಜಿಂಕ್ ಡೆಫಿಷಿಯನ್ಸಿ ತುಂಬ ಸಿವಿಯರಾಗಿ ಕಾಣ್ತಾ ಇದೆ. ಇಲ್ಲಿ ಫಾಸ್ಫರಸ್ಸು ಆಪ್ಟಿಮಮ್ ಇದೆ. ಐ ಕುಡ್ ನಾಟ್ ಸಿ ಎನಿ ಜಿಂಕ್ ಡೆಫಿಷಿಯನ್ಸಿ. ಅಫ್ಕೋರ್ಸ್ ಈಟ್ ಸ್ಟ್ರೆಸ್ಸು ಕಡಿಮೆ, ಬಿಕಾಸ್ ಇಲ್ಲಿ ಕೋಕೋನಟ್ ಇರೋದ್ರಿಂದ. ಹಾಗಂತ ಕೋಕೋನಟ್ ಇರೋ ಕಡೆ ಶುಂಠಿ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀವಿ ಅಂತ. ಜಸ್ಟ್ ಎಷ್ಟು ಕಾಂಟ್ರಾಸ್ಟಿಂಗ್ ಅಂತ, ಒಂದೇ ಫೀಲ್ಡಲ್ಲಿ ಎಡಭಾಗದ ಫೀಲ್ಡು ಹೈ ಫಾಸ್ಫರಸ್ಸು, ಬಲಭಾಗದ ಫೀಲ್ಡು ಸ್ವಲ್ಪ ನಾರ್ಮಲ್ ಅಥವಾ ಆಪ್ಟಿಮಮ್ ಫಾಸ್ಫರಸ್ ಇದೆ. ಇಲ್ಲಿ ಜಿಂಕ್ ಡೆಫಿಷಿಯನ್ಸಿ ಏನೂ ಕಾಣಿಸ್ತಿಲ್ಲ, ಇಲ್ಲಿ ತುಂಬ ಎವಿಡೆಂಟ್ ಇದೆ. ಅಫ್ಕೋರ್ಸ್ ಎರಡರಲ್ಲೂ ನೈಟ್ರೋಜನ್ ಕಡಿಮೆ ಇದೆ, ಸೊ ಪೊಟ್ಯಾಷಿಯಮ್ಮು ಕಡಿಮೆ ಇದೆ. ಅಕಾರ್ಡಿಂಗ್ಲಿ ಅವರಿಗೆ ನ್ಯೂಟ್ರಿಯೆಂಟ್ ಸ್ಕೆಡ್ಯೂಲ್ಗಳು ಮಾಡಿಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಫಾರ್ ದ ವ್ಯೂವರ್ಸ್, ನೋಡೋರಿಗೆ. ಸೊ ಎಷ್ಟು ಇಂಪಾರ್ಟೆಂಟು ಸಾಯಿಲ್ ಟೆಸ್ಟ್ ಆಗಲಿ ಅಥವಾ ಭೂಮಿನ ಅರ್ಥ ಮಾಡ್ಕೊಳೋದಾಗಲಿ ಅಂತ. ಸೊ ಮತ್ತು ನಾನು ನಮ್ಮ ಭೀಮಾ ನಾಯಕರಿಗೆ ಈ ಕೋಕೋನಟ್ ಇರೋ ಕಡೆ ಮತ್ತು ಇದಕ್ಕೂ ಅದರ್ವೈಸ್ ಆಲ್ಸೋ ಓಪನ್ ಫೀಲ್ಡ್ಗೂ ಕನಿಷ್ಠ ಒಂದು 10 ರಿಂದ 12 ಟನ್ನು ಆರ್ಗ್ಯಾನಿಕ್ ಮೆನ್ಯೂರ್ ಹಾಕ್ರಿ ಅಂತ ಹೇಳಿದ್ದೆ. ಅವರು 5 ಟನ್ ಮಾತ್ರ ಹಾಕಿದ್ದಾರೆ. ಬಟ್ ಬೇರೆ ಬೇರೆ ರೀಸನ್ ಇರ್ಬೋದು ಅದಕ್ಕೆ. ಸೊ ಆರ್ಗ್ಯಾನಿಕ್ ಮ್ಯಾಟ್ರ್ ಕಡಿಮೆ ಇದೆ, ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಕ್ವಿಕ್ಲಿ ಡ್ರೈನ್ ಆಗೋಗುತ್ತೆ ಸಾಯಿಲ್, ವೆರಿ ಕ್ವಿಕ್ಲಿ ಡ್ರೈನೇಜು. ಈಗ ನೀರು ಕೊಟ್ಟರೆ ಒಂದು 2-3 ಗಂಟೆ ಬಿಟ್ಟರೆ ನೀರು ಕೊಟ್ಟಿಲ್ವೇನೋ ಅನ್ನೋ ಥರ ಇರುತ್ತೆ. ಸೊ ಹಂಗಾಗಿ ಇವೆಲ್ಲ ತುಂಬ ಪ್ರಮುಖವಾದಂಥ ವಿಚಾರಗಳು. ಥ್ಯಾಂಕ್ ಯು. ಸೊ ಈ ಒಂದು ಸಮಸ್ಯೆಯನ್ನು ನಾವು ಹೇಗೆ ನಿರ್ವಹಣೆ ಮಾಡೋದು? ಸೊ ಒಂದು ನಮಗೆ ಕಾರಣ ಮೂಲಭೂತವಾಗಿ ಇವರು ತೆಂಗಿನ ತೋಟ ಇರೋ ಕಡೆ ಅಷ್ಟು ಸಮಸ್ಯೆ ಇಲ್ಲ. ಕಾರಣ ಅಲ್ಲಿ 1 ಹೆಕ್ಟೇರಿಗೆ 27 kg ಫಾಸ್ಫರಸ್ ಇದೆ. ಜೊತೆಗೆ ತೆಂಗು ಕೂಡ ತುಂಬ ಫಾಸ್ಫರಸ್ ತಗೊಳೋದ್ರಿಂದ ಅಲ್ಲಿ ಫಾಸ್ಫರಸ್ ಅಂಶ ಕಡಿಮೆ ಇರ್ಬೋದು ಅನ್ನೋದು ನನ್ನ ಒಂದು ಅಂದಾಜು. ಇನ್ನು ಅವ್ರು ಓಪನ್ ಫೀಲ್ಡಲ್ಲಿ ಏನು ಫಾಸ್ಫರಸ್ ಜಾಸ್ತಿ ಇದೆಯಲ್ಲ, ಅಲ್ಲಿ ನಿಜವಾಗ್ಲೂ ಈ ಸಮಸ್ಯೆ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಸ್ವಲ್ಪ ಕ್ರಮಗಳನ್ನ ಹೇಳಿದ್ದೀವಿ. ಜಿಂಕ್ ಸಲ್ಫೇಟು ಮತ್ತು ಫೆರಸ್ ಸಲ್ಫೇಟು ನಾರ್ಮಲ್ ಏನಿದೆ ಅದರ ಒಂದು ಬಳಕೆ, ಆಮೇಲೆ ಸ್ವಲ್ಪ ಡ್ರೆಂಚಿಂಗುಗಳು ಕೂಡ ಹೇಳಿದ್ದೀನಿ. ಈಗ ಡ್ರೆಂಚಿಂಗು ನಮಗೆ ಸಾಯಿಲ್ ಫಾಸ್ಫರಸ್ ಜಾಸ್ತಿ ಇದ್ದಾಗ ನಾವು ಮತ್ತೆ ಸಾಯಿಲಿಗೆ ಜಿಂಕ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ, ನಾರ್ಮಲ್ ಜಿಂಕನ್ನು. ಅದಕ್ಕೆ ಸ್ವಲ್ಪ EDTA ಜಿಂಕ್ ಹೇಳಿದ್ದೀನಿ. ಮತ್ತು ಕೆಲವು ಕಡೆ ಅಲ್ಲಲ್ಲೇ ಕಬ್ಬಿಣದ ಕೊರತೆಯೂ ಸ್ವಲ್ಪ ಕಂಡು ಬಂದಿದ್ದರಿಂದ ಎಡ್ಡಾಫೆರಸ್ಸನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಜೆಷನ್ ಕೊಟ್ಟಿದ್ದೀನಿ. ಆದರೆ ಇದು ತುಂಬ ಅರ್ಲಿ. ನಾನು ಈಗ ನನ್ನ ಒಂದು ಅನುಭವ, ನನ್ನ ಒಂದು ತಿಳುವಳಿಕೆ, ನನ್ನ ಕ್ಷೇತ್ರ ಮಟ್ಟದಲ್ಲಿನ ಕಲಿಕೆಗಳು ಇವೆಲ್ಲವನ್ನು ಕ್ರೋಢೀಕರಿಸಿ ಅವ್ರಿಗೊಂದು ಸಮಗ್ರವಾದ ನಿರ್ವಹಣೆಯನ್ನು ಹೇಳಿದ್ದೀನಿ. ಸೊ ಅದು 15 ದಿನ ಅಥವಾ ತಿಂಗಳ ನಂತರ ಅದರ ಒಂದು ಪ್ರೋಗ್ರೆಸ್ ಹೇಗಾಗಿದೆ ಅಂತ ನಾನು ಮತ್ತೆ ನಿಮ್ಮ ಮುಂದೆ ಕಡೆಯಲ್ಲಿ ಒಂದು ವಿಡಿಯೋನಲ್ಲಿ ಬರ್ತೇನೆ, ಸೊ ಹೇಗಾಗಿದೆ ಅಂತ. ಮತ್ತು ನಮ್ಮ ಒಂದು ವೈಜ್ಞಾನಿಕ ಫೋರಮಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಸೊ ಅಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ತಗೊಂಡು, ಕೆಲವೊಂದು ನಾವು ಜಸ್ಟು ಕೇಳಿ ಮತ್ತು ನೋಡಿ ಸರಿ ಮಾಡೋಕ್ಕಾಗಲ್ಲ, ಕೆಲವೊಂದು ಟೆಸ್ಟ್ಗಳ್ನೂ ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಭೀಮಾ ನಾಯಕರಿಂದ ಸ್ವಲ್ಪ ಮಾದರಿಗಳನ್ನು ತರಿಸ್ಕೊಂಡು ಪುನಃ ಕೆಲವೊಂದಷ್ಟು ಪರೀಕ್ಷೆ, ಅಂದರೆ ಲೀಫ್ ನ್ಯೂಟ್ರಿಯೆಂಟ್ ಸ್ಟೇಟಸ್ಸು ಏನಿರ್ಬೋದು ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೊ ಎಲ್ರಿಗೂ ಕೂಡ ಧನ್ಯವಾದ.